ಸರ್ಕಾರ ಎಷ್ಟೇ ಕಾನೂನು ಮಾಡಿದ್ರೂ ನಾವು ಮಾಡೋದೇ ಹೀಗೆ ಅನ್ನೋ ಕೆಲವು ಜನರ ಮನಸ್ಥಿತಿ ನೋಡಿ. ಇತ್ತೀಚೆಗೆ ಬೆಂಗಳೂರಿನ ಯಲಹಂಕದ ಸರ್ಕಾರಿ ಪಿಯು ಪ್ರೌಢಶಾಲೆಯಲ್ಲಿ ಅಲ್ಲಿನ ಪ್ರಿನ್ಸಿಪಾಲ್ ಮಕ್ಕಳಿಂದ ಶೌಚ ಗುಂಡಿಯನ್ನ ಸ್ವಚ್ಛಗೊಳಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿತ್ತು. ಸರ್ಕಾರ ಮತ್ತು ನ್ಯಾಯಾಲಯಗಳು ಹಲವಾರು ಬಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಈ ರೀತಿಯ ಕೆಲಸ ಮಾಡಿಸಬಾರದು ಅಂತ ಆದೇಶ ಮಾಡಿದ್ರೂ ಈ ರೀತಿ ಕಾನೂನು ಉಲ್ಲಂಘನೆ ಮಾಡೋದು ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ. ಇಲ್ಲಿನ ಪ್ರಿನ್ಸಿಪಾಲ್ ಈ ರೀತಿ ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಕ್ಕಳಿಗೆ ಯಾವ ರೀತಿ ಅರಿವು ಮೂಡಿಸುತ್ತಾರೆ ಅನ್ನೋದೇ ಪ್ರಶ್ನೆ ಅನ್ನುತ್ತಾರೆ ಸಾರ್ವಜನಿಕರು. ಈ ಘಟನೆ ಬಗ್ಗೆ ನಮ್ಮ ವಾಹಿನಿಯ ಶ್ರೀ ಪರಮೇಶ್ವರ್ ಅವರು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ಆಯೋಗಕ್ಕೆ ಆ ಶಾಲೆಯ ಪ್ರಾಂಶುಪಾಲರಾದ ಕಣ್ಣಮ್ಮ ಮತ್ತು ಕನ್ನಡ ಶಿಕ್ಷಕರಾದ ಶಿವಕುಮಾರ್ ಎಂಬುವರ ವಿರುದ್ಧ ದೂರು ನೀಡಿದ್ದಾರೆ. ಈ ರೀತಿ ಮಕ್ಕಳ ಬಳಿ ಇಂತಹ ಕೆಲಸಗಳನ್ನು ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ಸಮಾಜ ತಲೆತಗ್ಗಿಸುವ ಕೆಲಸ. ಇದರಿಂದ ಮಕ್ಕಳು ಆರೋಗ್ಯದ ಸ್ಥಿತಿ ಏನು ಎಂದು ಶ್ರೀ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದಕ್ಕೆ ಸಮಜಾಯಿಸಿ ಕೊಟ್ಟಿರುವ ಶಾಲೆಯ ಪ್ರಾಂಶುಪಾಲರು ಇದರಲ್ಲಿ ತಪ್ಪೇನಿದೆ, ಮನೆಯಲ್ಲಿ ಕ್ಲೀನ್ ಮಾಡಿದಂತೆ ಇಲ್ಲಿಯೂ ಸಹ ಅವರು ಸ್ವಚ್ಛ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅವರು ಪೋಷಕರ ಬಳಿ ನಾವು ಅನುಮತಿ ಪಡೆದಿದ್ದೇವೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಸತ್ಯವಾದರೆ ಪೋಷಕರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಶ್ರೀ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸರ್ಕಾರ ಎಷ್ಟೇ ಕಾನೂನು ಮಾಡಿದ್ರೂ ನಾವು ಮಾಡೋದೇ ಹೀಗೆ ಅನ್ನೋ ಕೆಲವು ಜನರ ಮನಸ್ಥಿತಿ ನೋಡಿ. ಇತ್ತೀಚೆಗೆ ಬೆಂಗಳೂರಿನ ಯಲಹಂಕದ ಸರ್ಕಾರಿ ಪಿಯು ಪ್ರೌಢಶಾಲೆಯಲ್ಲಿ ಅಲ್ಲಿನ ಪ್ರಿನ್ಸಿಪಾಲ್ ಮಕ್ಕಳಿಂದ ಶೌಚ ಗುಂಡಿಯನ್ನ ಸ್ವಚ್ಛಗೊಳಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿತ್ತು. ಸರ್ಕಾರ ಮತ್ತು ನ್ಯಾಯಾಲಯಗಳು ಹಲವಾರು ಬಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಈ ರೀತಿಯ ಕೆಲಸ ಮಾಡಿಸಬಾರದು ಅಂತ ಆದೇಶ ಮಾಡಿದ್ರೂ ಈ ರೀತಿ ಕಾನೂನು ಉಲ್ಲಂಘನೆ ಮಾಡೋದು ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ. ಇಲ್ಲಿನ ಪ್ರಿನ್ಸಿಪಾಲ್ ಈ ರೀತಿ ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಕ್ಕಳಿಗೆ ಯಾವ ರೀತಿ ಅರಿವು ಮೂಡಿಸುತ್ತಾರೆ ಅನ್ನೋದೇ ಪ್ರಶ್ನೆ ಅನ್ನುತ್ತಾರೆ ಸಾರ್ವಜನಿಕರು. ಈ ಘಟನೆ ಬಗ್ಗೆ ನಮ್ಮ ವಾಹಿನಿಯ ಶ್ರೀ ಪರಮೇಶ್ವರ್ ಅವರು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ಆಯೋಗಕ್ಕೆ ಆ ಶಾಲೆಯ ಪ್ರಾಂಶುಪಾಲರಾದ ಕಣ್ಣಮ್ಮ ಮತ್ತು ಕನ್ನಡ ಶಿಕ್ಷಕರಾದ ಶಿವಕುಮಾರ್ ಎಂಬುವರ ವಿರುದ್ಧ ದೂರು ನೀಡಿದ್ದಾರೆ. ಈ ರೀತಿ ಮಕ್ಕಳ ಬಳಿ ಇಂತಹ ಕೆಲಸಗಳನ್ನು ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ಸಮಾಜ ತಲೆತಗ್ಗಿಸುವ ಕೆಲಸ. ಇದರಿಂದ ಮಕ್ಕಳು ಆರೋಗ್ಯದ ಸ್ಥಿತಿ ಏನು ಎಂದು ಶ್ರೀ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದಕ್ಕೆ ಸಮಜಾಯಿಸಿ ಕೊಟ್ಟಿರುವ ಶಾಲೆಯ ಪ್ರಾಂಶುಪಾಲರು ಇದರಲ್ಲಿ ತಪ್ಪೇನಿದೆ, ಮನೆಯಲ್ಲಿ ಕ್ಲೀನ್ ಮಾಡಿದಂತೆ ಇಲ್ಲಿಯೂ ಸಹ ಅವರು ಸ್ವಚ್ಛ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅವರು ಪೋಷಕರ ಬಳಿ ನಾವು ಅನುಮತಿ ಪಡೆದಿದ್ದೇವೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಸತ್ಯವಾದರೆ ಪೋಷಕರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಶ್ರೀ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸರ್ಕಾರ ಎಷ್ಟೇ ಕಾನೂನು ಮಾಡಿದ್ರೂ ನಾವು ಮಾಡೋದೇ ಹೀಗೆ ಅನ್ನೋ ಕೆಲವು ಜನರ ಮನಸ್ಥಿತಿ ನೋಡಿ. ಇತ್ತೀಚೆಗೆ ಬೆಂಗಳೂರಿನ ಯಲಹಂಕದ ಸರ್ಕಾರಿ ಪಿಯು ಪ್ರೌಢಶಾಲೆಯಲ್ಲಿ ಅಲ್ಲಿನ ಪ್ರಿನ್ಸಿಪಾಲ್ ಮಕ್ಕಳಿಂದ ಶೌಚ ಗುಂಡಿಯನ್ನ ಸ್ವಚ್ಛಗೊಳಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿತ್ತು. ಸರ್ಕಾರ ಮತ್ತು ನ್ಯಾಯಾಲಯಗಳು ಹಲವಾರು ಬಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಈ ರೀತಿಯ ಕೆಲಸ ಮಾಡಿಸಬಾರದು ಅಂತ ಆದೇಶ ಮಾಡಿದ್ರೂ ಈ ರೀತಿ ಕಾನೂನು ಉಲ್ಲಂಘನೆ ಮಾಡೋದು ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ. ಇಲ್ಲಿನ ಪ್ರಿನ್ಸಿಪಾಲ್ ಈ ರೀತಿ ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಕ್ಕಳಿಗೆ ಯಾವ ರೀತಿ ಅರಿವು ಮೂಡಿಸುತ್ತಾರೆ ಅನ್ನೋದೇ ಪ್ರಶ್ನೆ ಅನ್ನುತ್ತಾರೆ ಸಾರ್ವಜನಿಕರು. ಈ ಘಟನೆ ಬಗ್ಗೆ ನಮ್ಮ ವಾಹಿನಿಯ ಶ್ರೀ ಪರಮೇಶ್ವರ್ ಅವರು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ಆಯೋಗಕ್ಕೆ ಆ ಶಾಲೆಯ ಪ್ರಾಂಶುಪಾಲರಾದ ಕಣ್ಣಮ್ಮ ಮತ್ತು ಕನ್ನಡ ಶಿಕ್ಷಕರಾದ ಶಿವಕುಮಾರ್ ಎಂಬುವರ ವಿರುದ್ಧ ದೂರು ನೀಡಿದ್ದಾರೆ. ಈ ರೀತಿ ಮಕ್ಕಳ ಬಳಿ ಇಂತಹ ಕೆಲಸಗಳನ್ನು ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ಸಮಾಜ ತಲೆತಗ್ಗಿಸುವ ಕೆಲಸ. ಇದರಿಂದ ಮಕ್ಕಳು ಆರೋಗ್ಯದ ಸ್ಥಿತಿ ಏನು ಎಂದು ಶ್ರೀ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದಕ್ಕೆ ಸಮಜಾಯಿಸಿ ಕೊಟ್ಟಿರುವ ಶಾಲೆಯ ಪ್ರಾಂಶುಪಾಲರು ಇದರಲ್ಲಿ ತಪ್ಪೇನಿದೆ, ಮನೆಯಲ್ಲಿ ಕ್ಲೀನ್ ಮಾಡಿದಂತೆ ಇಲ್ಲಿಯೂ ಸಹ ಅವರು ಸ್ವಚ್ಛ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅವರು ಪೋಷಕರ ಬಳಿ ನಾವು ಅನುಮತಿ ಪಡೆದಿದ್ದೇವೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಸತ್ಯವಾದರೆ ಪೋಷಕರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಶ್ರೀ ಪರಮೇಶ್ವರ್ ಅವರು ಹೇಳಿದ್ದಾರೆ.